ಸಚಿವರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣದ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಕೊಟ್ಟಂತ ದೂರು ಜೊತೆಗೆ ಸ್ನೇಹಮಯಿ ಅವರು ಕೊಟ್ಟಂತ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಅಂತೆ ವರ್ತನೆ ಮಾಡ್ತಿದ್ದಾರೆ. ಕೇಂದ್ರದ ಒತ್ತಾಯಕ್ಕೆ ರಾಜ್ಯಪಾಲರೀಗ ಮಣಿದಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಮಾರಕ ಆಗಿದೆ. ಕೂಡಲೇ ರಾಜ್ಯಪಾಲರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಈಗ ಈಶ್ವರ್ ಖಂಡ್ರೆ ಸಚಿವರು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ. ಅವರ ಹುದ್ದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಪಾವಿತ್ರತೆ ಕಾಪಾಡಿ ರಾಜ್ಯಪಾಲರ ನಡೆಗ ಸಾಕಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಸಚಿವರಿಗೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಇಂಥ ಒಂದು ರಾಜ್ಯಪಾಲರು ಈ ರೀತಿ ಒಂದು ನಿರ್ಣಯ ಕೈಗೊಳ್ತಾರೆ ಅಂತ ಹೇಳಿ ಎಲ್ಲರೂ ಮುನ್ಸೂಚನೆ ಸಿಕ್ಕಿತ್ತು ಅಂತ ಸರ್, ಏನು ಹೇಳ್ತೀರಿ ಸರ್ ರಾಜ್ಯಪಾಲರ ನಡೆ? ನೋಡಿ, ರಾಜ್ಯಪಾಲರು ಏನು ದೂರು ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರಲ್ಲ, ಅದು ಕಾನೂನು ತಜ್ಞರ ಜೊತೆಯಲ್ಲಿನೂ ಚರ್ಚೆ ಮಾಡದೆ ಅದು ಕೊಡ್ಲಿಕ್ಕೆ ಬರುತ್ತಾ ಇಲ್ಲ ಅನ್ನುವಂಥದ್ದು ನೋಡದೆ ಕೊಟ್ಟಿದ್ದಂಥದ್ದು. ಇದು ರಾಜಕೀಯ ಪ್ರೇರಿತವಾದಂಥ ಒಂದು ದೂರು, ರಾಜ್ಯಪಾಲರ ನಡೆ ಅನ್ನುವಂಥದ್ದು ನಮಗೆ ಗೊತ್ತಾಗಿತ್ತು. ಹೀಗಾಗಿ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೇವೆ. ಕರೆದು ಮಾನ್ಯ ರಾಜ್ಯಪಾಲರವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಈ ಕೊಟ್ಟಂಥ ದೂರು ತಿರಸ್ಕಾರ ಮಾಡಬೇಕು ಅಂತೇಳಿ. ಆದರೂ ರಾಜ್ಯಪಾಲರಿಗೆ ಈಗ ಕೇಂದ್ರದ BJP ಸರ್ಕಾರದ ಒತ್ತಡ ಇದೆ. ಅವರ ಸರ್ವಾಧಿಕಾರಿ ಧೋರಣೆ, ಅವರು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾರೂ ವಿರೋಧ ಪಕ್ಷದವರು ಸರ್ಕಾರನೇ ಮಾಡಬಾರ್ದು, ವಿರೋಧ ಪಕ್ಷದವರು ಆಡಳಿತನೇ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಡುವಂಥದ್ದು, ಆಡಳಿತ ಪಕ್ಷಕ್ಕೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥದ್ದು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಹೌದು, ನೀವು ನೋಡ್ತಾ ಇದ್ದೀರಿ, ನಿಮಗೂ ಗೊತ್ತಿದೆ, ಇದು ಮಾಧ್ಯಮದವ್ರಿಗೂ ಗೊತ್ತಿದೆ. ನೋಡಿ, ಈಗಾಗಲೇ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ದುರುಪಯೋಗ ಮಾಡಿದ್ದಾರೆ, CBI ದುರುಪಯೋಗ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡಿದ್ದಾರೆ, ಚುನಾವಣಾ ಆಯೋಗ ದುರುಪಯೋಗ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಅವ್ರ ಜೀವನ ಅವಧಿಯಲ್ಲಿ ಒಂದು ಕಪ್ ಚುಕ್ಕಿ ಅಪರಾಧ ಕೃತ್ಯ ಮಾಡಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಶ್ರೀಮತಿ ಪಾರ್ವತಿ, ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡ್ಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಸರ್, ರಾಜೀನಾಮೆ ಬಗ್ಗೆ ನಾನು ಯಾವುದೂ ಒತ್ತಾಯ ಮಾಡಲ್ಲ ಸರ್, ಅದು ಅವ್ರಿಗೆ ಸೇರಿದ್ದು. ಯಾಕೆಂತಂದರೆ ಒಂದು ನೈತಿಕತೆಯ ಪ್ರಶ್ನೆ ಬಂದಾಗ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಂದು ಸಹಕರಿಸಬೇಕು. ಯಾಕಂದರೆ ಅವರು ಆ ಸ್ಥಾನದಲ್ಲಿದ್ದಾಗ ಯಾವುದೇ ತನಿಖಾಧಿಕಾರಿ ತನಿಖೆ ಮಾಡಬೇಕಾದ್ರೆ ಸ್ವಲ್ಪ ಹಿಂಜರಿ ಇರ್ತಾರೆ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಇನ್ನಷ್ಟು ಹೆಚ್ಚುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, CM ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಒಬ್ಬರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಕ್ಷವಾರು ಆಗಿರ್ಬೋದು, ಸಮುದಾಯವಾರು ಆಗಿರ್ಬೋದು, ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಅಥವಾ ಸಚಿವ ಸಂಪುಟ ಕರೆದು ಮಾತನಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈಗ ನೀವು ಕೇಳ್ತಾ ಇದ್ರಿ. ಸೊ ಇಲ್ಲಿ ಪ್ರಶ್ನೆ ಒಂದೇ, ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನುವಂಥ ಮಾತು. ಆ ಕಡೆ ಇದು ಷಡ್ಯಂತ್ರವ, ದ್ವೇಷದ ರಾಜಕಾರಣ ಆಯಿತಾ, ನಿಯಮವನ್ನು ಮೀರಿ ನೋಟಿಸ್ ಕೊಡಿಸಲಾಯ್ತಾ? ಕಲಬುರಗಿಯಲ್ಲಿ ನಡೀತಿರುವಂಥ ಪ್ರತಿಭಟನೆಯನ್ನು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಒಂದು ರೌಂಡ್ ಪ್ರತಿಭಟನೆ ಜೋರಾಗಿತ್ತು. ಒಂದಷ್ಟು ಜನರನ್ನು ಪೊಲೀಸ್ನವರು ವಶಪಡಿಸಿಕೊಳ್ಳುವಂಥ ಕೆಲಸ ಮಾಡಿದರು. ಆದರೂ
ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಚಿವರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣದ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಕೊಟ್ಟಂತ ದೂರು ಜೊತೆಗೆ ಸ್ನೇಹಮಯಿ ಅವರು ಕೊಟ್ಟಂತ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂತ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಅಂತೆ ವರ್ತನೆ ಮಾಡ್ತಿದ್ದಾರೆ. ಕೇಂದ್ರದ ಒತ್ತಾಯಕ್ಕೆ ರಾಜ್ಯಪಾಲರು ಈಗ ಮಣಿದಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಮಾರಕ ಆಗಿದೆ. ಕೂಡಲೇ ರಾಜ್ಯಪಾಲರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಈಗ ಈಶ್ವರ್ ಖಂಡ್ರೆ ಸಚಿವರು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ. ಅವರ ಹುದ್ದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಪಾವಿತ್ರತೆ ಕಾಪಾಡಿ ರಾಜ್ಯಪಾಲರ ನಡೆಗ ಸಾಕಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಸಚಿವರಿಗೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಇಂಥ ಒಂದು ರಾಜ್ಯಪಾಲರು ಈ ರೀತಿ ಒಂದು ನಿರ್ಣಯ ಕೈಗೊಳ್ತಾರೆ ಅಂತ ಹೇಳಿ ಎಲ್ಲರ ಮುನ್ಸೂಚನೆ ಸಿಕ್ಕಿತ್ತು ಸರ್. ಏನು ಹೇಳ್ತೀರಿ ಸರ್ ರಾಜ್ಯಪಾಲರ ನಡೆ? ನೋಡಿ, ರಾಜ್ಯಪಾಲರು ಏನು ದೂರು ಬಂದ ತಕ್ಷಣ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರಲ್ಲ, ಅದು ಕಾನೂನು ತಜ್ಞರ ಜೊತೆಯಲ್ಲಿನೂ ಚರ್ಚೆ ಮಾಡದೆ, ಅದು ಕೊಡ್ಲಿಕ್ಕೆ ಬರುತ್ತಾ ಇಲ್ಲ ಅನ್ನುವಂಥದ್ದು ನೋಡದೆ ಕೊಟ್ಟಿದ್ದಂಥದ್ದು. ಇದು ರಾಜಕೀಯ ಪ್ರೇರಿತವಾದಂಥ ಒಂದು ದೂರು, ರಾಜ್ಯಪಾಲರ ನಡೆ ಅನ್ನುವಂಥದ್ದು ನಮಗೆ ಗೊತ್ತಾಗಿತ್ತು. ಹೀಗಾಗಿ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೇವೆ. ಕರೆದು ಮಾನ್ಯ ರಾಜ್ಯಪಾಲರವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಈ ಕೊಟ್ಟಂಥ ದೂರು ತಿರಸ್ಕಾರ ಮಾಡಬೇಕು ಅಂತೇಳಿ. ಆದರೂ ರಾಜ್ಯಪಾಲರಿಗೆ ಈಗ ಕೇಂದ್ರದ BJP ಸರ್ಕಾರದ ಒತ್ತಡ ಇದೆ. ಅವರ ಸರ್ವಾಧಿಕಾರಿ ಧೋರಣೆ, ಅವರು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾರೂ ವಿರೋಧ ಪಕ್ಷದವರು ಸರ್ಕಾರನೇ ಮಾಡಬಾರ್ದು, ವಿರೋಧ ಪಕ್ಷದವರು ಆಡಳಿತನೇ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಡುವಂಥದ್ದು, ಆಡಳಿತ ಪಕ್ಷಕ್ಕೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥದ್ದು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಹೌದು, ನೀವು ನೋಡ್ತಾ ಇದ್ದೀರಿ, ನಿಮಗೂ ಗೊತ್ತಿದೆ, ಇದು ಮಾಧ್ಯಮದವ್ರಿಗೂ ಗೊತ್ತಿದೆ. ಕೈಗೊಂಬೆ ಯಾವ ರೀತಿ ಏಜೆಂಟ್ ನೋಡಿ, ಈಗಾಗಲೇ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ದುರುಪಯೋಗ ಮಾಡಿದ್ದಾರೆ, CBI ದುರುಪಯೋಗ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡಿದ್ದಾರೆ, ಚುನಾವಣಾ ಆಯೋಗ ದುರುಪಯೋಗ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಅವರ ಅವಧಿ, ಅವ್ರ ಜೀವನ ಅವಧಿಯಲ್ಲಿ ಒಂದು ಕಪ್ ಚುಕ್ಕಿ ಅಪರಾಧ ಕೃತ್ಯ ಮಾಡಿದರೆ, ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಶ್ರೀಮತಿ ಪಾರ್ವತಿ, ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡ್ಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನುಗಳನ್ನು ಮುಂದುವರಿಸ್ತೀವಿ. ಸರ್, ರಾಜೀನಾಮೆ ಬಗ್ಗೆ ನಾನು ಯಾವುದೂ ಒತ್ತಾಯ ಮಾಡಲ್ಲ ಸರ್. ಅದು ಅವ್ರಿಗೆ ಸೇರಿದ್ದು. ಯಾಕೆಂತಂದರೆ ಒಂದು ನೈತಿಕತೆಯ ಪ್ರಶ್ನೆ ಬಂದಾಗ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಂದು ಸಹಕರಿಸಬೇಕು. ಯಾಕಂದರೆ ಅವರು ಆ ಸ್ಥಾನದಲ್ಲಿದ್ದಾಗ ಯಾವುದೇ ತನಿಖಾಧಿಕಾರಿ ತನಿಖೆ ಮಾಡಬೇಕಾದ್ರೆ ಸ್ವಲ್ಪ ಹಿಂಜರಿ ಇರ್ತಾರೆ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಇನ್ನಷ್ಟು ಹೆಚ್ಚುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, CM ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಒಬ್ಬರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಕ್ಷವಾರು ಆಗಿರ್ಬೋದು, ಸಮುದಾಯವಾರು ಆಗಿರ್ಬೋದು, ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಅಥವಾ ಸಚಿವ ಸಂಪುಟ ಕರೆದು ಮಾತನಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈಗ ನೀವು ಕೇಳ್ತಾ ಇದ್ರಿ. ಇಲ್ಲಿ ಪ್ರಶ್ನೆ ಒಂದೇ, ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನುವಂಥ ಮಾತು. ಆ ಕಡೆ ಇದು ಷಡ್ಯಂತ್ರವ, ದ್ವೇಷದ ರಾಜಕಾರಣ ಆಯಿತಾ, ನಿಯಮವನ್ನು ಮೀರಿ ನೋಟಿಸ್ ಕೊಡಿಸಲಾಯ್ತಾ? ಕಲಬುರಗಿಯಲ್ಲಿ ನಡೀತಿರುವಂಥ ಪ್ರತಿಭಟನೆಯನ್ನು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಒಂದು ರೌಂಡ್ ಪ್ರತಿಭಟನೆ ಜೋರಾಗಿತ್ತು. ಒಂದಷ್ಟು ಜನರನ್ನು ಪೊಲೀಸ್ನವರು ವಶಪಡಿಸಿಕೊಳ್ಳುವಂಥ ಕೆಲಸ ಮಾಡಿದರು. ಆದರೂ
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ